ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಹೇಳ್ಬೇಕಾದ ಕತೆ ಒಂಥರ ವಿಚಿತ್ರ. ಯಾಕಂದ್ರೆ ಸಾಮಾನ್ಯವಾಗಿ ಕಳ್ಳನ ಕಂಡ್ರೆ ಜನ ಬೆಚ್ಚಿ ಬೀಳ್ತಾರೆ, ಹಿಡ್ಕೊಂಡು ಹೊಡೆಯುತ್ತಾರೆ, ಪೊಲೀಸಿಗೆ ಒಪ್ಪಿಸ್ತಾರೆ. ಆದರೆ ಈ ಕಳ್ಳನ ಕೆಲಸ ನೋಡಿದ ಜನ ಕೈಮುಗಿದು ಹೊಗಳ್ತಿದ್ದಾರೆ. ಇದು ಯಾಕೆ ಗೊತ್ತಾ? ಇದು ಕೇವಲ ಕಳ್ಳತನದ ಕತೆ ಅಲ್ಲ, ಇದು ಒಬ್ಬ ಸುಸಂಸ್ಕೃತ ಕಳ್ಳನ ಅದ್ಭುತ ಕತೆ. ನೀವು ಕೇಳಿ ನಂಬಲ್ಲ, ಆದರೆ ಈ ಘಟನೆ ನಡೆದಿದ್ದು ಸತ್ಯ. ಸಾಮಾನ್ಯವಾಗಿ ಕಳ್ಳರು ಅಂಗಡಿಗೆ ನುಗ್ಗೋದು ಹಣ, ಚಿನ್ನಬೆಳ್ಳಿ ಕದಿಯೋಕೆ. ಆದರೆ ಈ ಕಳ್ಳನ ಕಥೆಯನ್ನು ಕೇಳಿದ್ರೆ ಕಳ್ಳರ ಮೇಲಿರೋ ಅನಿಸಿಕೆನೇ ಬದಲಾಗುತ್ತೆ. ಹೌದು, ಈ ಕಳ್ಳನನ್ನು ಎಲ್ಲರೂ ಮೆಚ್ಚಲು ಕಾರಣವಾದ್ರೂ ಇವನು ಮಾಡಿದ ಆ ಅದ್ಭುತ ಕೆಲಸವಾದ್ರೂ? ಕಳ್ಳ ಮೊದಲು ಅಂಗಡಿಯ ಶಟರ್ ಬೀಗ ಮುರಿದು ಒಳಗೆ ನುಗ್ಗುತ್ತಾನೆ. ಅಂಗಡಿಗೆ ನುಗ್ಗಿದ ಈ ಕಳ್ಳ ಮೊದಲೇ ಎಂಥ ಕೆಲಸ ಮಾಡಿದ ಗೊತ್ತಾ? ಅಲ್ಲಿದ್ದ ಟೇಬಲನ್ನು ತಳ್ಳುವ ಸಮಯದಲ್ಲಿ ದುರ್ಗಾದೇವಿಯ ವಿಗ್ರಹ ನೇರವಾಗಿ ಅವನ ಕಾಲುಗಳ ಮೇಲೆ ಬಿದ್ದಿತು. ಆ ಕ್ಷಣದಲ್ಲಿ ಏನಾಯ್ತು ಗೊತ್ತಾ? ಕಳ್ಳ ಅಚಾನಕ್ ನಿಂತು ಹೋಗ್ತಾನೆ. ಒಮ್ಮೆ ದೇವಿಯ ವಿಗ್ರಹ ನೋಡಿದ ತಕ್ಷಣವೇ ಅದನ್ನು ಎತ್ತಿಕೊಂಡು ತನ್ನ ಹಣೆಯ ಮೇಲೆ ಇಟ್ಟು ದೇವಿ ಎದುರು ಕ್ಷಮೆ ಕೇಳ್ತಾನೆ. ಇದನ್ನು ಸಿಸಿಟಿವಿಯಲ್ಲಿ ನೋಡಿದ ಎಲ್ಲರೂ ಶಾಕ್ ಆಗ್ತಾರೆ. ಕಳ್ಳನ ಮನಸ್ಸಿನಲ್ಲಿ ಧರ್ಮಭಾವನೆ ಇದೆಯೆಂದು ಈ ಘಟನೆ ತೋರಿಸಿತು. ದೇವಿಯನ್ನ ಗೌರವಿಸಿದ ಈ ಕಳ್ಳನನ್ನು ಜನ ಮೆಚ್ಚುತ್ತಾರೆ. ಆದರೆ ಇದರ ನಂತರ ಈ ಸುಸಂಸ್ಕೃತ ಕಳ್ಳ ಏನು ಮಾಡಿದ ಗೊತ್ತಾ? ನೀವು ನಂಬೋದು ಕಷ್ಟ, ಆದರೆ ಆತ ಅಂಗಡಿಯಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಹೌದು, ದೇವಿಯನ್ನ ಮೆಚ್ಚಿ ಕ್ಷಮೆ ಕೇಳಿದರೂ ಕಳ್ಳತನ ಮಾಡೋದನ್ನು ಬಿಡಲೇ ಇಲ್ಲ. ಈ ದೃಶ್ಯವನ್ನು ನೋಡಿದ ಅಂಗಡಿಯ ಮಾಲೀಕ ಸಿಸಿಟಿವಿ ಫುಟೇಜ್ನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಜನ ಮೆಚ್ಚಿದರೂ ಕಳ್ಳತನ ಕಾನೂನಿನ ಪ್ರಕಾರ ತಪ್ಪೇ? ಇನ್ನೊಂದು ವೈಚಾರಿಕ ಪ್ರಶ್ನೆ. ಸುಸಂಸ್ಕೃತ ಕಳ್ಳಾದ್ರೂ ಅವನು ಕಳ್ಳನೇ. ನಿಮಗೆ ಏನು ಅನಿಸಿತು? ಈ ಕಳ್ಳನಿಗೆ ಶಿಕ್ಷೆ ಕೊಡ್ಬೇಕಾ? ಅಥವಾ ಇವನ ಧಾರ್ಮಿಕ ಭಾವನೆ ಮೆಚ್ಚಿಬಿಡ್ಬೇಕಾ? ಈಗ ಈ ಸುಸಂಸ್ಕೃತ ಕಳ್ಳನ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಕುತೂಹಲಕರ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಪ್ರೀತಿಯ AI ಆಂಕರ್ ಚೇತನ್ ರಾಜ್. ಧನ್ಯವಾದಗಳು.